ಒಳ ಮೀಸಲಾತಿ ಜಾರಿ ಜೊತೆ ಸಿದ್ದು ಒಗ್ಗಟ್ಟು ಪ್ರದರ್ಶನ. ಸಚಿವರನ್ನ ಒಟ್ಟುಗೂಡಿಸಿಕೊಂಡೇ ಸಿಎಂ ಸಿದ್ದು ಸುದ್ದಿಗೋಷ್ಠಿ. ಒಳ ಮೀಸಲಾತಿ ಜಾರಿ ಜೊತೆ ಸಿದ್ದು ಒಗ್ಗಟ್ಟು ಪ್ರದರ್ಶನ. ಸಚಿವರನ್ನ ಒಟ್ಟುಗೂಡಿಸಿಕೊಂಡೇ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ಒತ್ತಾಯದ ಮೇರೆಗೆ ಸಚಿವರೆಲ್ಲ ಸಿಎಂ ಜೊತೆ ಸೇರಿದ್ರ. ಹಾಗಾದ್ರೆ ಒಗ್ಗಟ್ಟು ಪ್ರದರ್ಶನದ ಹಿಂದಿದೆಯಾ ಸಿದ್ದು ಮಾಸ್ಟರ್ ಪ್ಲಾನ್? ಸಿದ್ದರಾಮಯ್ಯ ರಣತಂತ್ರ ಏನು ಅನ್ನೋದು ಗೊತ್ತಾ? ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಕೊಡ್ತಾ ಇದ್ದೀವಿ. ಒಳ ಮೀಸಲಾತಿ ಜಾರಿ ಜೊತೆ ಸಿದ್ದು ಒಗ್ಗಟ್ಟು ಪ್ರದರ್ಶನ. ಅವಕಾಶ ಸಿಕ್ಕಾಗಲ್ಲ ರಾಜಕಾರಣಿಗಳು ಹೇಗೆ ಬಳಸ್ಕೊಳ್ತಾರೆ ಅನ್ನೋಂಥದ್ದು. ಈ ಒಗ್ಗಟ್ಟು ಪ್ರದರ್ಶನ ಸಹಿತ ಇದೀಗ ಇಂಪಾರ್ಟೆಂಟ್ ಸಿದ್ದು ಬಣಕ್ಕೆ, ಸಿದ್ದರಾಮಯ್ಯ ಬಣಕ್ಕೆ. ಹಾಗಾಗಿ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತ ಕಗ್ಗಂಟೇನಿತ್ತು ಅದು ಒಂದು ಮಟ್ಟಿಗೆ ಕ್ಲಿಯರ್ ಆಗಿ ಹೋಗುತ್ತೆ. ಅದ್ರ ಜೊತೆಗೆ ಇದೇ ಸಮಯದಲ್ಲಿ ಒಗ್ಗಟ್ಟು ಪ್ರದರ್ಶನವನ್ನ ಸಹಿತ ಮಾಡ್ಬಿಡೋಣ ಅಂದ್ರೆ DK ಶಿವಕುಮಾರ್ ಬಣಕ್ಕೆ ಒಂದು ಮೆಸೇಜ್, ಹೈಕಮಾಂಡ್ಗೂ ಸಹಿತ ಒಂದು ಮೆಸೇಜ್, ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅಂತ. ಆ ಒಂದು ನಿಟ್ಟಿನಲ್ಲಿ ಸಚಿವರ ಜೊತೆ ಸುದ್ದಿಗೋಷ್ಠಿಯನ್ನು ನಡೆಸಿ ಸಿಎಂ ಸಿದ್ದರಾಮಯ್ಯ ಒಗ್ಗಟ್ಟು ಪ್ರದರ್ಶನವನ್ನ ಮಾಡಿದ್ರು. ಒಗ್ಗಟ್ಟು ಪ್ರದರ್ಶನಕ್ಕೆ ಅಂತ ಸೇರಿದ್ರ ಅಂತ ಅಂದ್ರೆ ಎಸ್, ಪ್ಲಾನಿಂಗ್ಸ್ಗಳು ರಾಜಕೀಯವಾಗಿ ತಾಂತ್ರಿಕತೆ ಅಂತ ಹೇಳ್ತೀವಿ ಅದನ್ನು. ಆ ರೀತಿಯಲ್ಲಿ ಇದೀಗ ಕಾಂಗ್ರೆಸ್ ಪಾಳೆಯದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳನ್ನ ಗಮನಿಸ್ತಾ ಹೋದ್ರೆ ಒಳ ಮೀಸಲಾತಿಯ ತಂದಂತೂ ಒಂದ್ ಕಡೆ ಸರ್ಕಾರಕ್ಕೆ ಬಿಸಿ ತುಪ್ಪವಾಗಿ ಪರಿಣಮಿಸಿತ್ತು. ಏನ್ ಡಿಸಿಷನ್ ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಬಟ್ ಸ್ಮಾರ್ಟ್ ಆಗಿ ಸಿದ್ದರಾಮಯ್ಯ ಅವರು ಡಿಸಿಷನ್ ತೆಗೆದುಕೊಂಡ್ರು ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. 2024 ಕೋರ್ಟ್ ಆದೇಶ ಏನಿತ್ತು ಆ ಒಂದು ನಿಟ್ಟಿನಲ್ಲಿ ಒಳ ಮೀಸಲಾತಿಯನ್ನ ಜಾರಿಗೆಗೊಳಿಸಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರ ಸುದ್ದಿಗೋಷ್ಠಿ ಏನಿದೆಯಲ್ಲ, HC ಮಹದೇವಪ್ಪ ಆಗಿರ್ಬೋದು, ಡಾಕ್ಟರ್ G ಪರಮೇಶ್ವರ್ ಆಗಿರ್ಬೋದು, ಅವರ ಬಣ ಏನಿದೆಯಲ್ಲ ಆ ಬಣದ ಒಗ್ಗಟ್ಟು ಪ್ರದರ್ಶನ ಆಗಬೇಕಿತ್ತು, ಆಯಿತು. ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ನೋಡಿ. ಯಾಕಂದರೆ ಜಮೀರ್ ಅಹ್ಮದ್ ಖಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ DK ವರ್ಸಸ್ ಜಮೀರ್ ಅಹ್ಮದ್ ಖಾನ್ ಹೇಗೆ ನಡೀತಾ ಇದೆಯಲ್ಲ, ಅದರಲ್ಲಿ DK ಬಣ ವರ್ಸಸ್ ಸಿದ್ದರಾಮಯ್ಯ ಬಣ ಅನ್ನುವಂಥದ್ದು ಕೂಡ ಇದೆ. ನಾಟ್ ಓನ್ಲಿ ಲೀಡರ್ಸ್, ಅದ್ರ ಜೊತೆಗೆ ನಾಯಕರ ಬೆಂಬಲಿಗರ ಒಂದು ಫೈಟ್ ಸಹಿತ ಇಲ್ಲಿದೆ. ಸೊ ಹಾಗಾಗಿ ಇದೆಲ್ಲವನ್ನ ಪರಿಗಣಿಸ್ತಾ ಹೋದರೆ ರಾಜಕೀಯವಾಗಿ ಸಿದ್ದರಾಮಯ್ಯಗೆ ಒಗ್ಗಟ್ಟು ಪ್ರದರ್ಶನ ಮಾಡುವಂಥದ್ದು ತುಂಬ ಅನಿವಾರ್ಯತೆ.